ಆ ದೀಪ ಉರಿತಾ 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 ಅದಕ್ಕೊಂದು ಸ್ವಲ್ಪ ಕರ್ಗ ಒಂದಿಟ್ಟು ಗುಂಡಂದು ಏನೋ ಬರ್ತದೆ ನೋಡ್ರಿ, ದೀಪಕ್ಕೆ ಕಾಡ್ಗಿ ಟೈಪ್. ಅದು ದೀಪ ಆರಿರಂಗಿಲ್ಲ, ಆದರೆ ಇದ್ದ ದೀಪನ ಸಣ್ಣಾಗಿರ್ತದೆ. ಯಾಕಂತಂದ್ರೆ ಅದು ಕುಡಿ ಬಂದಿರ್ತದಂತ ಅದಕ್ಕೆ ದೀಪಕ್ಕೆ. ಅದನ್ನೊಂದು ಸ್ವಲ್ಪ ಹಿಂಗೆ ಹಾರಿಸಿದ್ರಿ ಅಂತಂದ್ರೆ ಮತ್ತೆ ಢಾಳಾಗಿ ಬಿಡ್ತದೆ. ಉರಿ ಆರಂಗಿಲ್ಲ, ದೀಪ ಆರಂಗಿಲ್ಲ, ದೀಪ ಢಾಳಾಗಿ ಬಿಡ್ತದೆ. ಹಂಗೆ ನಮ್ಮ ಬದುಕಿನೊಳಗೆ ದುಃಖಗಳು ಬಂದಿರ್ತಾವೆ, ನಮ್ಮ ಬದುಕಿನೊಳಗೆ ಕಷ್ಟಗಳು ಬಂದಿರ್ತಾವೆ, ನಮ್ಮ ಬದುಕಿನೊಳಗೆ ನೋವುಗಳು ಬಂದಿರ್ತಾವೆ. ಅವು ಹೆಂಗಂತಂದ್ರೆ ಆ ದೀಪದ ಕುಡಿ ಹಂಗೆ. ದೀಪದ ಲೆಕ್ಕದೊಳಗೆ ಕುಡಿ ಏನು ಭಾಳ ದೊಡ್ಡದಲ್ಲ. ಆ ಕುಡಿಗೆ ದೀಪ ಆರಿಸೋ ತಾಕತ್ತಿಲ್ಲ. ಆದ್ರೆ ಅದಕ್ಕೇನು ಶಕ್ತಿ ಅದಂದ್ರೆ ಇರು ದೀಪ ಸಣ್ಣ ಮಾಡ್ತದ ಅಷ್ಟೇ. ಅದು ಹಂಗೆ ನಮಗೆ ಬಂದ ಕಷ್ಟಗಳು ನಮ್ಮ ಬದುಕನ್ನು ಸಂಪೂರ್ಣ ನಾಶ ಮಾಡೋದಿಲ್ಲ. ನಮ್ಮ ಜೀವನದೊಳಗೆ ಏನು ಕಷ್ಟಗಳು ಬಂದಿರ್ತಾವಲ್ಲ, ಆ ಕಷ್ಟಗಳು ನಮ್ಮ ಸಂಪೂರ್ಣ ಜೀವನವನ್ನು ನಾಶ ಮಾಡ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ. ಇನ್ನೇನು ಮಾಡ್ತದಂದ್ರೆ ನಾವೇನು ನಮ್ಮ ಬದುಕಿನೊಳಗೆ ಹುರುಪಿಲೆ ಓಡ್ತಿರ್ತೀವಲ್ಲ, ಅದನ್ನು ಸ್ವಲ್ಪ ಬ್ರೇಕ್ ಹಾಕ್ತಾವೆ, ಸ್ವಲ್ಪ ಬ್ರೇಕ್ ಹಾಕ್ತಾವೆ. ಯಾವು? ನಮ್ಮ ಬದುಕಿನೊಳಗೆ ಬಂದಿರತಕ್ಕಂಥ ಕಷ್ಟಗಳು, ನೋವುಗಳು. ಹಿಂಗೆ ಆಯ್ತಲ್ಲ ಅಂತ ಕೈ ಚೆಲ್ಕೊಂಡು ಕುಂತು ಬಿಡಬಾರ್ದು, ಓಡೋದನ್ನು ನಿಲ್ಲಿಸಬಾರ್ದು. ಈ ಪ್ರಪಂಚದಲ್ಲಿ ಧೈರ್ಯದಿಂದ ಹೋರಾಟ ಮಾಡಬೇಕು, ಬದುಕಿಗಾಗಿ ಹೋರಾಟ ಮಾಡಬೇಕು. ಹಂಗೆ ಆ ದೀಪಕ್ಕೆ ಕುಡಿ ಬಂದಾಗ ಹೆಂಗೆ ನೀವು ಪಟ್ಟಂತೊಂದಿಟ್ಟು ಬಳ್ಳಿಲೇನೋ ಒಂದಿಟ್ಟು ಸಣ್ಣ ಕಡ್ಡಿಲೆ ಅದನ್ನು ಸರಿಸಿ ಮತ್ತೆ ದೀಪ ಢಾಳ ಮಾಡ್ತೀರಲ್ಲ, ಹಂಗೆ ನಿಮ್ಮ ಬದುಕಿನೊಳಗೆ ನೋವುಗಳು ಕಷ್ಟಗಳು ಬಂದು ಅಂತಂದ್ರೆ ಇಲ್ಲಿ ಬರೋದು ಭಗವಂತನ ನಾಮಸ್ಮರಣೆ, ಮಹಾತ್ಮರ ಮಾತುಗಳು, ಮಹಾತ್ಮರ ನುಡಿಮುತ್ತುಗಳು. ಅವೇನು ಮಾಡ್ತಾವಂದ್ರೆ ನಮಗೆ ಬಂದಿರತಕ್ಕಂಥ ಆ ದೀಪದ ಕುಡಿಗೆ ಬಂದಂಗೆ ನಮಗೇನು ಕಷ್ಟ ನೋವು ಬಂದ ಸಾಕ ಸಂಸಾರத்தை ಕೂತು ಬಿಟ್ಟಿರ್ತೀವಲ್ಲ, ಮಹಾತ್ಮರ ಮಾತುಗಳು ಮತ್ತು ನಮ್ಮ ಬದುಕನ್ನು ಬೆಳಕು ಮಾಡಕ್ಕೆ ಹುರುಪು ಕೊಡ್ತಾವೆ. ಮಹಾತ್ಮರ ಮಾತುಗಳು ನಮಗೆ ಬದುಕಕ್ಕೆ ಧೈರ್ಯ ಕೊಡ್ತಾವೆ ಮಾತುಗಳು. ಭಗವಂತ ಎಂದೂ ಕೈ ಬಿಡಂಗಿಲ್ಲ, ಇದು ಪಕ್ಕಾ ತಿಳ್ಕೋವ. ಜಗತ್ತಿನೊಳಗೆ ಪರಮಾತ್ಮ ಯಾರನ್ನೂ ಕೈ ಬಿಡೋದಿಲ್ಲ, ಯಾರನ್ನೂ ಕೈ ಬಿಟ್ಟಿಲ್ಲ. ಆದರೆ ಸ್ವಲ್ಪ ಸ್ವಲ್ಪ ಕಷ್ಟಗಳು ಬರಬಹುದಷ್ಟೇ, ಸ್ವಲ್ಪ ಕಷ್ಟಗಳು ಬರಬಹುದಷ್ಟೇ. ಅದು ಯಾರಿಗೆ ಬಿಟ್ಟದ ಹೇಳ್ರಿ ನೋಡೋಣ, ಕಷ್ಟಗಳು ಯಾರಿಗೆ ಬಿಟ್ಟದ ಹೇಳ್ರಿ ನೋಡೋಣ. ಎಂತೆಂಥವರಿಗೆ ಬಿಟ್ಟಿಲ್ಲ. ನಿನಗಾದ ನೋವಿಗೆ ಚಿಂತಿಸುವರೇ ಮುನ್ನಿನವರಿಗಾದ ಬಾಧೆಯ ನೋಡಲು. ಎಷ್ಟು ಚಂದ ಬರೀತಾರೆ ನಿಜಗುಂಡ್ರು. ನಿನ್ನ ನೋವೇನದಲ್ಲ, ಈಗ ನಿನಗೆ ಬಂದ ಕಷ್ಟ ಏನದಲ್ಲ, ಇದು ಏನೂ ಅಲ್ಲ ಹಿಂದಿನವ್ರದ್ದು ನೋಡಿದ್ರ, ಅಥವಾ ಭಾಳ ದೂರ ಹಿಂದಿನವ್ರದ್ದು ರಾಮ ನಳ ರಾವಣ ಅವ್ರದ್ದು ಬಿಡ್ರಿ, ಸದ್ಯದ ಪರಿಸ್ಥಿತಿಯರ ನೋಡ್ರಲ್ಲ. ನಮಗಿಂತಲೂ ಎಷ್ಟೋ ಕಷ್ಟದೊಳಗೆ ಮುಳುಗಿ ಹೇಳೋರಿಲ್ಲ. ಉದಾಹರಣೆಗೆ ಈಗ ನೀವು ಎಷ್ಟು ಚಲೋ ಅದೀರಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನೀವು, ನಿಮ್ಮದೊಂದು ಸಣ್ಣ ಮನೆ, ಗಂಡಂದೊಂದಿಷ್ಟು ಪಗಾರ, ನಿಂದೊಂದಿಷ್ಟು ದುಡಿಮೆ, ಅಷ್ಟರೊಳಗೆ ಭಗವಂತ ಎಷ್ಟೋ ಚಲೋ ಇಟ್ಟಾನ. ಆದರೆ ಕೆಲವೊಬ್ಬರು ಗಂಡ ದಿವಸ ಮನೆಗೆ ಕುಡಿದು ಬರ್ತಾನೆ, ಕೆಲವೊಬ್ಬರು ಗಂಡ ದಿವಸ ಮನೆಗೆ ಕುಡಿದು ಬರ್ತಾನೆ. ಆನಂತರ ಮನೆಯೊಳಗೆ ಮಕ್ಕಳಿಗೆ ಬೈಬಾರದ ಶಬ್ದಗಳನ್ನು ಬೈತಾನೆ, ಹೆಂಡತಿಗೆ ಬೈತಾನೆ. ಮನೆಯೊಳಗೆ ₹1 ನಿಂದಿರುಗೊಡಂಗಿಲ್ಲ, ಓಣ್ಯಾಗ ಜಗಳ, ಕಿಮ್ಮತ್ತಿಲ್ಲ, ಮಾನಿಲ್ಲ, ಮರ್ಯಾದೆ ಇಲ್ಲ. ನಮ್ಮ ಕಷ್ಟ ನೋಡಿದ್ರೆ ನಮ್ಮ ಗಂಡ ಎಷ್ಟು ಚಲೋ ಅದಾನ, ಕುಡಿಯಂಗಿಲ್ಲ, ಸೇದಂಗಿಲ್ಲ, ಎಷ್ಟೇ ಎಲ್ಲಕ್ಕೆ ನಮ್ಮ ಮೇಲೆ ಪ್ರೀತಿ ಅದಾನ, ಮತ್ತು ಅವ್ರಿಗಿಂತ ನಂಬದು ಚಲೋ ಹೌದಿಲ್ಲ, ನಮಗಿಂತಲೂ ಎಷ್ಟು ಕಷ್ಟ ಅದ ಅವ್ರದ್ದು.
ಮತ್ತು ಆ ಹೆಣ್ಣು ಮಗಳನ್ನು ಕುಡುಕ ಗಂಡನು ಕೂಡ ಎಷ್ಟು ಚಂದ ಬಾಳೆ ಮಾಡ್ತಾಳ ಅಕ್ಕಿ ಯಾಕೆ ಬಾಳೆ ಮಾಡ್ತಾಳಂದ್ರೆ ಅಕ್ಕಿನ ಹೋಗಿ ಕೇಳ್ರಿ, ನಾವು ಎಷ್ಟು ಆರಾಮದೀವಿ, ನಮ್ಮ ಗಂಡು ಕುಡಿಯಂಗಿಲ್ಲ, ಪಗಾರ ತರ್ತಾನೆ, ಎಷ್ಟು ಚಲೋದೀವಿ, ನಿನ್ನ ಗಂಡು ಹಿಂಗದಾನ, ಮತ್ತು ನೀ ಆರಾಮನ ಅದಿಯಲ್ಲ ಅಂತಂದಾಗ ಅಕ್ಕಿ ಅಂತಾಳ, ಕುಡಿಲಿ ಬಡಿಲಿ ನನ್ನ ಗಂಡ ಅದಾನ, ಇನ್ನೊಬ್ಬಕ್ಕೆ ಗಂಡ ಸತ್ತ ಬಿಟ್ಟಾನಲ್ಲ, ಗಂಡ ಇಲ್ಲಲ್ಲ, ಆಕಿ ಬಾಳೆ ಮಾಡಾಕತ್ತಿಲ್ಲ, ಗಂಡ ಇಲ್ಲಲ್ಲ ಆಕಿಗೆ, ಗಂಡ ತೀರ್ಕೊಂಡಾನ, ಒಬ್ಬಕ್ಕೆ ಅದಾಳ, 4 ಮಕ್ಕಳದಾವ, ಆ ಮಕ್ಕಳನ್ನ ಬದುಕಾಕ ಹೋರಾಟ ಮಾಡಕತ್ತಾಳ, ಕುಡಿಲಿ ಬಡಿಲಿ ಹೆಂಗಾರ ಮಾಡ್ಲಿ ನನ್ನ ಗಂಡು ಬದುಕೇನಲ್ಲ ತಾಯಿ ಅಂತ ಅಕ್ಕಿ ಹೇಳ್ತಾಳ. ಇನ್ನು ಕೆಲವೊಬ್ಬರು, ನೀವು ಮಣಿಯೊಳಗೆ ನಮ್ಮ ಮಗ ನೋಡಂಗಿಲ್ಲ, ನಮ್ಮ ಸೊಸಿ ನಮ್ಮನ್ನು ನೋಡಂಗಿಲ್ಲ, ನಮಗೆ ಸರಿಯಾಗಿ ಊಟಕ್ಕೆ ಕೊಡಂಗಿಲ್ಲ, ಬಿಸಿದು ಮಾಡಂಗಿಲ್ಲ ಅಂತ ನಾವು ಅತ್ತಿಗಳು ಕಂಪ್ಲೇಂಟ್ ಮಾಡ್ತಿರ್ತೀವಿ ಮಗನ ಮುಂದೆ. ಆದ್ರೆ ನೀವು ಅರ್ಥ ಮಾಡ್ಕೋರಿ, ಎಷ್ಟೋ ಮಕ್ಕಳು ತಾಯಿ ತಂದಿನ ಮನ್ಯಾಗನ ಇಟ್ಟುಕೊಂಡಿಲ್ಲ, ಎಷ್ಟೋ ಮಕ್ಕಳು ಸ್ವಸ್ಥರು ತಾಯಿ ತಂದಿನ ಮನ್ಯಾಗ ಇಟ್ಟುಕೊಳ್ಳಲಾರ ಆಗಲಾರಕ್ಕ ಹೊರಗೆ ಹಾಕಿಬಿಟ್ಟಾರ. ಎಷ್ಟೋ ಮುದುಕಿ ಬಸ್ ಸ್ಟ್ಯಾಂಡ್ದಾಗ ₹1 ನಿಂತು ಬೇಡ್ಕೊಂಡು ತಿನ್ನಕತ್ತಿಲ್ಲ. ಅವ್ರಿಗಿಂತ ಪಾಡಲ್ಲ ನಮ್ಮ ಮಗ, ಇನ್ನು ಹೆಂಗಾರ ಹಾಕೊಲ್ಲಕ ಮನ್ಯಾಗಾರ ಇಟ್ಟುಕೊಂಡಾನಲ್ಲ. ಜಗತ್ತಿನೊಳಗೆ ಹೊರಗೆ ಕಷ್ಟಗಳನ್ನು ನೋಡಿದ್ರೆ ನಮ್ಮದು ಎಷ್ಟೋ ಮೇಲು, ಎಷ್ಟೋ ಮೇಲು. ಒಂದು ಗುಬ್ಬಿ ಗಿಡದೊಳಗೆ 2 ಮರಿ ಹಾಕಿತ್ತಂತ್ರಿ ಪಾಪ, ಸಣ್ಣ ಮರಿ ಹಾಕಿತ್ತು. ಹಾಕಿ 1 ತಿಂಗಳದೊಳಗೆ ಭಾಳ ಖುಷಿಯಿಂದ ಹಾರಾಡ್ತಿತ್ತು ಅದು. ನನಗೆ 2 ಮಕ್ಕಳು ಹುಟ್ಟಾವಲ್ಲ, ಒಂದು ಗಂಡು ಒಂದು ಹೆಣ್ಣು ಅಂಥೇಳಿ ಖುಷಿಯಿಂದ ಇತ್ತು ಆ ಮರಿ. ಖುಷಿಯಿಂದ ಇದ್ದ ಸಂದರ್ಭದೊಳಗೆ ಸಂತೋಷದಿಂದ ಇದ್ದಾಗ ಯಾವುದೋ ಒಂದು ಎಲ್ಲಿದೋನೋ ಒಂದು ದೊಡ್ಡ ಹಾವು ಆ 2 ಮರಿಗಳಿಗೆ ಒಂದಿಷ್ಟು ಏನಾದರೂ ತಂದು ಅವಕ್ಕೆ ತಿನ್ನಿಸ್ಬೇಕಂತ ಹೇಳಿ ಹಾರಿ ಹೋಗಿತ್ತು. ಹಾರಿ ಹೋದಾಗ ಈ ಹಾವು ಬಂದು 2 ತುರನ್ನು ತಿನ್ನಕತ್ತಿತ್ತು. 2 ಅರ್ಧ ತಿಂದಿತ್ತು. 2 ಪಕ್ಷಿಗಳು ಮರಿಗಳು ಸತ್ತಿದ್ದು ಪಾಪ. ಆ ಗುಬ್ಬಿ ಹಿಂಗೆ ಅಳ್ಳಾಕತ್ತು, ನನ್ನ ಜೀವನದೊಳಗೆ 2 ಮಕ್ಕಳ ಜನ್ಮ ಕೊಟ್ಟಿದ್ದು ನಾನು, ಭಾಳ ಸಂತೋಷ ಆಗಿತ್ತು ಅಂತ ತಿಳ್ಕೊಂಡು ಆವತ್ತೊಂದು ದಿನ ಅತ್ತಿತ್ತು, ಭಾಳ ರೋದನ ಮಾಡಿ ಅತ್ತಿತ್ತು. ಆ ನಂತರ ಮುಗಿತಲ್ಲ, ಅದು ತಿಂತು, ಹೋಯ್ತು, 2 ಮಕ್ಕಳು ಸತ್ತು. ಮತ್ತು ಅದ ಗಿಡದಾಗ ಬರ್ಬೇಕಲ್ಲ ಅದು ಗುಬ್ಬಿ, ಅಲ್ಲೇ ಒಂದು ಸಾಂದ ಮನೆ ಕಟ್ಟಿತ್ತು, ಅಲ್ಲೇ ಬರ್ತಿತ್ತು. ಆ ಗೂಡಿಗೆ ಬಂದು ಕೂಡಲೇ ನೆನಪಾಗುತ್ತಿತ್ತು, ಅರೆ ಇದೇ ಗೂಡಿನೊಳಗೆ ನಾನು 2 ಮಕ್ಕಳಿದ್ದುವಲ್ಲ, ಸಣ್ಣ ಮರಿ ಇದ್ದುವಲ್ಲ, ಇನ್ನೂ ಅದಕ್ಕೆ ಪಕ್ಕ ಬಂದಿದ್ದಿಲ್ಲ, ಇನ್ನೂ ಹಾರಿದ್ದಿಲ್ಲ ಅಂತ ಸ್ವಲ್ಪ ನೋವು ಅನ್ನಿಸ್ತಿತ್ತು. ಒಂದು ದಿವಸ ಬಿಟ್ಟ ನಂತರ ಮರುದಿವಸ ಅದ ಗಿಡದ ಮ್ಯಾಗ ಕುಂತ ಆ ಗುಬ್ಬಿ ಪಕ್ಷಿ ಮತ್ತು ಸಣ್ಣಂಗೆ ಹಾಡಾಕತ್ತಿತ್ತು. ದಿವಸ ಹಾಡ್ತಿತ್ತದು. ಹಾಡಂದ್ರೆ ಏನೋ ಕೂಗುತ್ತಿತ್ತದು. ಅದರ ದೃಷ್ಟಿಯೊಳಗೆ ಅದು ಹಾಡು. ನಿಮ್ಮ ದೃಷ್ಟಿಯೊಳಗೆ ನಿಮ್ಮ ಒಂದೊಂದು ಹಾಡು ಇರ್ತಾವಲ್ಲ. ಕೆಲವೊಬ್ಬರ ಮನ್ಯಾಗ ದಿವಸ ಅಳ್ಳುದನ ಹಾಡು ಅವ್ರದ್ದು. ದೇವ್ರು ಎಲ್ಲ ಇದ್ರೂ ಕೆಲವೊಬ್ಬರಿಗೆ ಸಂತೃಪ್ತಿ ಇರೋದಿಲ್ಲ ಮನ್ಯಾಗ. ಎಲ್ಲ ಕೊಟ್ಟರು ಮತ್ತು ಭಗವಂತನ ಮೇಲೆ ಬೀಗೋದು ಬಿಡೋದಿಲ್ಲ. ನಾವು ನಮಗೆ ಅದನ್ನು ಕೊಟ್ಟಿಲ್ಲ, ನಮಗಿದನ್ನು ಕೊಟ್ಟಿಲ್ಲ, ನಮಗೆ ಹಂಗೆ ಮಾಡ್ಯಾನ, ನಮಗೆ ಹಿಂಗೆ ಮಾಡ್ಯಾನ. ಯಾಕವ ಕೊಟ್ಟದ್ದು ಕಾಣವಲ್ತೆ ನಿನಗೆ, ಇಷ್ಟನೂ ಕೊಟ್ಟಿ ಆತನ ಕರುಣೆ ಏನು ಬರುವಾಗ ತಂದಿರಿ. ಈಗಿದ್ದಟ್ಟ ಅವನೇ ಕೊಟ್ಟಾನಲ್ಲ, ಮತ್ತು ಅವನಿಗೆ ಬೈತಿಯಲ್ಲ. ಆ ಗುಬ್ಬಿ ಹಾಡ್ತಿತ್ತು. ಆ ಗಿಡದ ಕೆಳಗ ಒಂದು ಆಶ್ರಮ ಇತ್ತು. ಆಶ್ರಮದೊಳಗೆ ಒಬ್ಬರು ಸಂತರಿದ್ದರು, ತತ್ವಜ್ಞಾನಿ, ಸನ್ಯಾಸಿ ಮಹಾತ್ಮ. ಅವ ಈ ದೃಶ್ಯವನ್ನೆಲ್ಲ ನೋಡಿದ್ದ. 2 ಮರಿ ಹಾಕಿದ್ದನ್ನ, ಆ ಮರಿ ಹಾಕಿದ್ದನ್ನ ನೋಡಿ ಇದು ಸಂತೋಷದಿಂದ ಹಾರುವುದನ್ನ, ಸಂತೋಷದಿಂದ ಹಾಡುವುದನ್ನ ಎಲ್ಲ ನೋಡಿದ್ದ. ಮತ್ತಿದಿಲ್ಲದಾಗ ಹಾವು ಬಂದ 2 ಗುಬ್ಬಿಗಳ ಮರಿಗಳನ್ನು ತಿಂದದ್ದು, ಇದು ಅಳ್ಳೋದು ಎಲ್ಲ ನೋಡಿದ್ದ. ಒಂದೇ ದಿವಸ ಬಿಟ್ಟು ಮರುದಿವಸ ಮತ್ತು ಹಾಡಾಕತ್ತಿತ್ತದು ಖುಷಿಯಿಂದ. ಖುಷಿಯಿಂದ ಬರ್ತಾವೆ, ಬೈಗಳ ದುಃಖದಿಂದ ಬರ್ತಾವೆ. ಅದು ಮತ್ತು ಖುಷಿಯಿಂದ ಹಾಡ್ಕೊಂತ ಕುಂತಿತ್ತು. ಆಶ್ರಮದೊಳಗೆ ಏನು ಗುರುಗಳು ಕುಂತಿದ್ರಲ್ಲ, ಒಮ್ಮೆ ಹೊರಗೆ ಬಂದರು ಅವರು. ಹೊರಗೆ ಬಂದು ನೋಡ್ತಾರ, ಅದೇ ಗುಬ್ಬಿ. ನಿನ್ನೇನು 2 ಮಕ್ಕಳು ಸತ್ತವಲ್ಲ, ಅದೇ ಗುಬ್ಬಿ
ಮತ್ತು ಹಾಡ್ಕೋಂತ ಕುಂತಿತ್ತು. ಆ ಗುರುಗಳಂದ್ರು, ಅಲ್ಲ ಗುಬ್ಬಿ, ನಿನ್ನೆ 2 ಮಕ್ಕಳು ಸತ್ತವ, ನಿನ್ನೆ 2 ಮಕ್ಕಳು ಸತ್ತವ, ಇವತ್ತು ಮತ್ತೆ ಹಾಡ್ಕೋಂತ ಕುಂತಿಯಲ್ಲ ಅಂದಾಗ ಗುಬ್ಬಿ ಹೇಳ್ತು, ಮತ್ತಿನ್ನೇನು ಮಾಡೋದದ, ಅವು 2 ಸತ್ತಾವತ್ತು ಜೀವನ್ ತುಂಬ ಅಳ್ಕೋ ಅಂತ ಕುಂತ್ರ ಬರ್ತಾವೇನ್ರಿ? ನೋಡ್ರಿ ಗುಬ್ಬಿ ತಿಳುವಳಿಕೆ ಹೆಂಗದ. ಜೀವನ್ ತುಂಬ ಅಳ್ಕೋ ಅಂತನ ಕುಂತ್ರ ಆ ಹೋದ ಮಕ್ಕಳು ಬರ್ತಾವೇನ್ರಿ? ಮಹಾತ್ಮರೇ, ಅವು ನನ್ನ ಮಕ್ಕಳಲ್ಲ, ಅವು ನನ್ನ ಮಕ್ಕಳಲ್ಲ, ಅವು ಪರಮಾತ್ಮನ ಮಕ್ಕಳು, ಅವು ಭಗವಂತನ ಮಕ್ಕಳು. ಸಂತರೆ, ಈ ಜಗತ್ತಿನೊಳಗೆ ನಂದನ್ನುವುದು ಏನದ ಹೇಳ್ರಿ ನೋಡೋನು? ಗುಬ್ಬಿ ಹೇಳ್ತದ, ಈ ಜಗತ್ತಿನೊಳಗೆ ನಂದನ್ನುವುದೇನದ ಹೇಳ್ರಿ ನೋಡೋನು? ಇದೆಲ್ಲ ಪರಮಾತ್ಮಂದದ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾಗ್ರದ ಕಶ್ಯಶ್ವಿದ್ದನಂ. ದೇವನಾಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ. ಬುದ್ಧಿ ಸಂತರೆ, ನಾವೆಲ್ಲ ಇಲ್ಲಿ ಬಾಡಿಗೆ ಅದೀವ್ರಿಯಪ್ಪ. ನಮ್ಮ ಮಕ್ಕಳು ಹೋದ್ರಂತ ನಾವು ಅಳ್ಕೊಂತ ಕುಂತ್ರ ನಾವು ಹೋಗುವುದೇ ಅದ ಒಂದಿನ, ಯಾಕೆ ಅಳ್ಳೋದು? ಗುಬ್ಬಿ ಒಂದು ಮಾತು ಹೇಳ್ತಂತ ಮಹಾತ್ಮರಿಗೆ, ನೋಡ್ರಿ ಅಪ್ಪ, ಒಂದು ಊರಾಗ ಒಬ್ಬಕ್ಕೆ ಹೆಣ್ಮಗಳು ಇರ್ತಾಳ, ಒಬ್ಬಕ್ಕೆ ಇರ್ತಾಳ, 2 ಮಕ್ಕಳು ಇರ್ತಾವ. ಆ 2 ಮಕ್ಕಳು ಇರ್ತಾವ, ಆಕಿ ದುಡ್ಯಾಕೆ ಹೋಗಿರ್ತಾಳೆ ಕೆಲ್ಸಕ್ಕೆ, ಇನ್ನೊಬ್ರು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಹೋಗುವಾಗ ಸಣ್ಣ ಮಕ್ಕಳು ಇರ್ತಾವ, ಅವತ್ರನ್ನ ಹೊಲಕ್ಕೆ ತೊಗೊಂಡು ಹೋಗಕ್ಕೆ ಬರಂಗಿಲ್ಲ. ಇನ್ನೊಬ್ರು ತೋಟಕ್ಕೆ ಆಕೇನು ಮಾಡ್ತಾಳಂದ್ರೆ, ಬುತ್ತಿ ಕಟ್ಟಿ 2 ಬುತ್ತಿ ಕಟ್ಟಿ, ತನ್ನ ಮಕ್ಕಳಿಗೆ 2 ಬುತ್ತಿ ಕಟ್ಟಿ ಬಾಜುದಕ್ಕಿ ಮನ್ಯಾಗ ಬುತ್ತಿ ಇಡ್ತಾಳೆ. ಇಟ್ಟು ಆ ಬಾಜುದಕ್ಕಿ ಹೇಳ್ತಾಳೆ, ಯವ್ವ, ನಾನು ನನ್ನ ಮಕ್ಕಳ ಸಲುವಾಗಿ ದುಡಿಬೇಕು, ನನ್ನ ಗಂಡ ಸತ್ತಾನ, ನಾನು ಬದುಕುವುದೇ ನನ್ನ ಮಕ್ಕಳ ಸಲುವಾಗಿ, ಅದಕ್ಕೆ ನನ್ನ 2 ಮಕ್ಕಳನ್ನ ನಾ ದುಡಿಯಕ್ಕೆ ಕರ್ಕೊಂಡು ಹೋದ್ನಂದ್ರೆ ಅಲ್ಲಿ ಬಿಸಿಲ, ಹಾವ, ಚೋಳ, ಇಂಥವು ಇರ್ತಾವೆ, ನನ್ನ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು, ಅದಕ್ಕೆ ನನ್ನ ಮಕ್ಕಳಿಗೆ ಒಂದಿಷ್ಟು ಇಲ್ಲೇ ನಿನ್ನ ಮನ್ಯಾಗ ಬಿಟ್ಟು ಹೋಗ್ಕನು. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬರುತಕ ಅವು ಕಟ್ಟು ಊಟಕ್ಕೆ ಕೊಡು, ಅವತ್ರನ್ನ ಸ್ವಲ್ಪ ನಾ ಬರುತಕ ನೋಡ್ಕೊ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ಕಳಾಕಿ. ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬರ್ತಾಳೆ, 5 ಗಂಟೆಗೆ ಬರ್ತಾಳೆ. ಬಂದ ಕೂಡಲೇ ನನ್ನ ಮಕ್ಕಳನ್ನ ಕರ್ಕೋತಾನಂತ ಅಂತಾಳಿಲ್ಲ ಆಕಿ. ಸಾಯಂಕಾಲ ತನಕ ನೋಡ್ಕೊ ಅಂತ ಹೇಳಿದ್ಲು, ಹ್ಞೂ ಅಂತ ಅಕ್ಕಿ ಹೇಳಿದ್ಲು. ಸಾಯಂಕಾಲ ಬಂದ್ಲು, ನನ್ನ 2 ಮಕ್ಕಳ ಕೊಡಂದ ಕೂಡಲೇ ಕೊಡ್ತಾಳಕ್ಕಿ. ಕೊಟ್ಟ ನಂತರ ಅಳ್ಕೋತ್ಕೊಂಡಿರ್ತಾಳೆ? ಇಲ್ಲ, ಹಂಗಾರಿಯಪ್ಪ, ಇದು ಅವೆರಡು ಮಕ್ಕಳು ದೇವ್ರ ಮಕ್ಕಳವು, ದೇವ್ರ ಮಕ್ಕಳವು. ಸುಮ್ಮ ತೊಡೆ ದಿವಸ ನನ್ನ ಹತ್ತೆಕ ಇಟ್ಕೋ ಅಂತ ಕಳಿಸಿದ್ದ, ತೊಡೆ ದಿವಸ ಇಟ್ಟುಕೊಂಡಿದ್ನಿ, ಅವ ಕಳಿಸಂದ, ಕರ್ಕೊಂಡು ಹೋಗಿಬಿಟ್ಟ. ಇಷ್ಟೇ ಜಗತ್ತು. ಭಗವಂತ ಕರ್ಕೊಂಡು ಹೋಗಿಬಿಟ್ಟ, ಅವು ನನ್ನ ಮಕ್ಕಳಲ್ಲ. ಹಂಗ ನಾವೆಲ್ಲರೂ ಭಗವಂತನ ಮಕ್ಕಳು, ನಾವೆಲ್ಲ ಪರಮಾತ್ಮನ ಮಕ್ಕಳು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಬಂಧು, ನಮ್ಮ ಬಳಗ ಇವರೆಲ್ಲ ನಿಮಿತ್ತ ಮಾತ್ರ, ಇವೆಲ್ಲ ನಿಮಿತ್ತ ಮಾತ್ರ. ನಿಜವಾಗಿ ನಮ್ಮ ತಂದೆ ತಾಯಿ ಯಾರು ಅಂತಂದ್ರೆ ಪರಮಾತ್ಮ. ಅದಕ್ಕೆ ಬಸವಣ್ಣ ಹೇಳ್ತಾನಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ದ್ರವಿಣಂ ಮಮದೇವ ದೇವ. ಭಗವದ್ಗೀತೆಯೊಳಗೆ ಪರಮಾತ್ಮ ಹೇಳ್ತಾನೆ ಏನಂತಂದ್ರೆ, ತ್ವಮೇವ ಮಾತಾ ಚ, ತ್ವಂ ಏವ ಮಾತಾ. ಹೇ ಪರಮಾತ್ಮ, ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನೀನೇ ನನ್ನ ಬಂಧು, ನೀನೇ ನನ್ನ ಬಳಗ. ಹಂಗ ನಾವೆಲ್ಲರೂ ಯಾರ ಸಲುವಾಗಿ ಇಲ್ಲಿ ಬದುಕಬೇಕು ಅಂತಂದ್ರೆ ಪರಮಾತ್ಮನ ಸಲುವಾಗಿ ಬದುಕಬೇಕು. ನಮ್ಮೆಲ್ಲರನ್ನ ರಕ್ಷಣೆ ಮಾಡುವ ಭಾರ ಯಾರ್ದದಂತಂದ್ರೆ ಪರಮಾತ್ಮಂದದ ರೀ. ನಮ್ಮೆಲ್ಲರನ್ನ ರಕ್ಷಣೆ ಮಾಡುವ ಪರಮಾತ್ಮ ಬಹಳ ದೊಡ್ಡವದನ. ಅದಕ್ಕೆ ಅವನಿಗೆ ನೆನಪು ಮಾಡಬೇಕು. ನಾವೇನು ಮಾಡ್ತೀವಿ ಅಂದ್ರೆ, ಜೀವನದೊಳಗೊಂದು ಏನಾದರೂ ಕಷ್ಟಗಳು ಬಂದು ಅಂತಂದ್ರೆ ಬೈಯಕ್ಕೆ ಚಾಲು ಮಾಡ್ತೀವಿ ಪರಮಾತ್ಮನನ್ನ. ನಮ್ಮ ಮನ್ಯಾಗ ಏನಾರ ಒಂದಿಟ್ಟು ತೊಂದರೆ ಆಯಿತು ಅಂದ್ರೆ ದೇವರಿಗೆ ಬೈಯಕ್ಕೆ ಚಾಲು ಮಾಡ್ತೀವಿ. ಯಾರೂ ದೇವರಿಗೆ ಬೈಬಾರ್ದು. ಯಾಕಂದ್ರೆ ದೇವ್ರ ನಿಮಗೆ ಯಾರಿಗೂ ಕಷ್ಟ ಕೊಡ್ಬೇಕಂತ ಅವನದು ಇಚ್ಛಾ ಇಲ್ಲ.
ನಾ ಅಂತೀನಿ, ನಿಮ್ಮ ಮಕ್ಕಳಿಗೆ ನೀವು ಯಾರಾದರೂ ಕಷ್ಟ ಬರಲಿ ನಮ್ಮ ಮಕ್ಕಳಿಗೆ ಅಂತ ಬೇಡ್ಕೋತೀರಿ? ಇವ ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳು ಹಾಳಾಗಿ ಹೋಗ್ಬೇಕು ನೋಡ್ರಿ, ಅವ್ರಿಗೆ ಒಂದು ತುತ್ತು ಅನ್ನ ಸಿಗಲಾರ್ದಂಗೆ ಹೋಗಲಿ ಅಂತ ಯಾರು ನಾವು ಅಂತೀವಿ? ಇಲ್ಲ. ಯಾವತ್ತೂ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳು ದೊಡ್ಡವರಾಗಲಿ, ನಮ್ಮ ಮಕ್ಕಳು ದೊಡ್ಡ ಅಧಿಕಾರಿಗಳಾಗಲಿ, ನಮ್ಮ ಮಕ್ಕಳು ಸುಖದಿಂದ ಇರಲಿ ಅಂತ ತಾಯಿ ಬಯಸ್ತಾಳೆ. ಇಲ್ಲ, ಹಂಗೆ ನಮ್ಮೆಲ್ಲರ ತಂದೆ ತಾಯಿ ಪರಮಾತ್ಮ ಇದ್ದಾಗ ಮತ್ತು ಅವ್ಯಾಕೆ ನಮಗೆ ಕೆಟ್ಟ ಆಗಲಿ ಅಂತ ಬಯಸ್ತಾನ್ರಿ? ಅವ್ಯಾಕೆ ನಮಗೆ ಕಷ್ಟಗಳನ್ನು ಕೊಡ್ತಾನ್ರಿ? ಒಬ್ಬ ತಾಯಿ ಮಗನಿಗೆ ಏನಾದರೂ ಕಷ್ಟ ಕೊಡ್ತಾಳೇನು? ಕೊಡೋದಿಲ್ಲಲ್ಲ. ಮತ್ತು ಪರಮಾತ್ಮ ನಮ್ಮ ತಾಯಿ ನಮ್ಮ ತಂದೆ ಹುಟ್ಟಿಸಿದವ ಅವನೇ, ಮತ್ತು ಅವನೇ ಯಾಕೆ ನಮಗೆ ಕಷ್ಟಗಳನ್ನು ಕೊಡ್ತಾನ? ಕೊಡೋದಿಲ್ಲ. ಆದ್ರೆ ನೀವಂತೀರಿ, ಮತ್ತು ನಮಗೆ ಕಷ್ಟಗಳು ಬರ್ತಾವಲ್ರಿ ಸ್ವಾಮಿ, ಒಟ್ಟು ಒಂದ್ರ ಹಿಂದೆ ಒಂದು ಬರ್ತಾವ, ಒಂದು ಸುಧಾರಿಸುಗಳು ಕೂಡ ಮತ್ತೊಂದು ಬರ್ತದ, ಒಂದರಿಂದ ಒಂದು ಬರ್ತಾವಲ್ರಿ, ಹೆಂಗೆ ಮಾಡ್ಬೇಕ್ರಿ? ಇವು ಎಲ್ಲಿಯೂ ಬರ್ತಾವ ಕಷ್ಟ ನೋವು ಅಂತಂದ್ರೆ, ಇವತ್ತರನ್ನ ದೇವರು ಕೊಡೋದಿಲ್ಲ. ಈ ಕಷ್ಟಗಳನ್ನು ನಾವು ತಯಾರು ಮಾಡ್ಕೊಂಡೀವಿ. ಏನು ನಮಗೆ ಕಷ್ಟಗಳು ಬರ್ತಾವಲ್ಲ, ಬೇರೆ ಯಾರೂ ಕೊಡೋದಿಲ್ಲ, ಬೇರೆ ಯಾರೂ ಕೊಡೋದಿಲ್ಲ. ಆ ಬರತಕ್ಕಂಥ ಕಷ್ಟಗಳನ್ನು ನಾವೇ ನಿರ್ಮಾಣ ಮಾಡಿಕೊಂಡೀವಿ. ಹೆಂಗಂತಂದ್ರೆ, ನಾವು ಹಿಂದಿನ ಜನ್ಮದೊಳಗೆ ಏನಾದರೂ ಒಂದಿಷ್ಟು ಪಾಪ ಕೃತ್ಯಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡಿದ್ದೀವಂತಂದ್ರೆ, ಆ ಕೆಟ್ಟ ಕರ್ಮಗಳು ಇವತ್ತು ನಮಗೆ ಕಷ್ಟವನ್ನು ಕೊಡಾಕ ಬರ್ತಾವ ತಾಯಂದಿರ. ಅದಕ್ಕೆ ಒಬ್ರು ಸಂತರು ಹಾಡ್ತಾರೆ ನೋಡ್ರಿ, ಏನು? ನಾನು ಮಾಡಿದ ಕರ್ಮ ಬಲವಂತವಾದರೆ, ನಾ ಹಿಂದಿನ ಜನ್ಮದೊಳಗೆ ಪಾಪ ಮಾಡೀನಿ ಅಪ್ಪ, ಹಿಂದಿನ ಜನ್ಮದೊಳಗೆ ಇನ್ನೊಬ್ಬರಿಗೆ ನೋವು ಕೊಟ್ಟೀನಿ, ಅವರು ಇವತ್ತು ಬಂದು ನನಗೆ ನೋವು ಕೊಡ್ತಾರೆ. ಕರ್ಮ ಎಂದು ಹಂಗೆ ಹೋಗೋದಿಲ್ಲ, ಅದು ನೋವು ಕೊಟ್ಟೇ ಹೋಗ್ತದ. ಅದಕ್ಕೆ ನಿಮ್ಮ ಭಾಷೆಯೊಳಗೆ ಅಂತಿರಲ್ಲ, ಏನು? ಮಾಡಿದ್ದುನ್ನೋ ಮಾರಾಯ. ನಾವು ಏನು ಮಾಡಿರ್ತೀವಿ ಅದನ್ನು ನಾವು ಅನುಭವಿಸಲೇಬೇಕು, ಬೇರೆ ಅದಕ್ಕೆ ಉಪಾಯನೇ ಇಲ್ಲ. ನಾವು ಮಾಡಿದ ಕರ್ಮ ಅದು ಒಳ್ಳೆಯದಾಗಿತ್ತು ಅಂದ್ರೆ ನೀನು ಸುಖವನ್ನು ಅನುಭವಿಸಲೇಬೇಕು. ನೀನು ಮಾಡುವ ಕರ್ಮ ಅದು ಕೆಟ್ಟದ್ದಿತ್ತು, ಇನ್ನೊಬ್ಬರಿಗೆ ನೋವು ಕೊಡ್ತಿತ್ತು, ಇನ್ನೊಬ್ಬರನ್ನ ಹಾಳು ಮಾಡುತ್ತಿತ್ತು ಅಂದ್ರೆ ಅದರಿಂದ ಬಂದಿರತಕ್ಕಂಥ ಪಾಪ ಕರ್ಮದ ದುಃಖ ಅನ್ನೋದೇನದಲ್ಲ, ಅದನ್ನು ನಾವು ಅನುಭವಿಸಲೇಬೇಕು. ಇದಕ್ಕೆ ಬೇರೆ ಉಪಾಯ ಇಲ್ಲ. ನಿಜಗೊಂಡ್ರು ಬರೀತಾರೆ ನೋಡ್ರಿ, ಬರಲುಳ್ಳ ದುಃಖವನ್ನು ಅನುಭವಿಸಿಯೇ ತೀರಬೇಕು, ಬೇರೆ ಪರಿಹಾರ ಅದಕ್ಕಿಲ್ಲ. ಇಹುದೆಂದೊಡೆ ರಾಮನಳ ಪಾಂಡವರು ನೋಯಲೇಕೆ. ನೋಡ್ರಿ, ನಿನ್ನ ಕಷ್ಟಗಳನ್ನು ನಾ ಪರಿಹಾರ ಮಾಡ್ಕೋತೀನಿ, ಹಿಂದೆ ನಾ ಮಾಡಿದ ಪಾಪ ದುಃಖ ಆಗಿ ಬಂದತೇನಲ್ಲ ಅದನ್ನು ಬರ್ಲಾರ್ದಂಗೆ ಮಾಡ್ಕೋತಾನಂದ್ರೆ, ತಮ್ಮ ನಿನಗಲ್ಲ ನಿಮ್ಮ ಅಪ್ಪಗೂ ಬಿಟ್ಟಿಲ್ಲೋ, ಅದು ನಿಮ್ಮ ಮನ್ಯಾಗ ಯಾರಿಗೂ ಬಿಟ್ಟಿಲ್ಲೋ. ಅಷ್ಟೇ ಅಲ್ಲ, ರಾಮನಳ ಪಾಂಡವರು ನೋಯಲೇಕೆ. ಈ ಜಗತ್ತಿನೊಳಗೆ ರಾಮ ಆಗಿ ಹೋಗಿದ್ದಾನೆ, ಅವನಿಗೂ ಕಷ್ಟ ಬಿಟ್ಟಿಲ್ಲ, ಅವನಿಗೂ ದುಃಖ ಬಿಟ್ಟಿಲ್ಲ. ನಾಳೆ ಮುಂಜಾನೆ ಸೂರ್ಯೋದಯಕ್ಕೆ ಬಂಗಾರದ ಕಿರೀಟ ಹಾಕೊಂಡ ಬಂಗಾರದ ಸಿಂಹಾಸನದ ಮೇಲೆ ಕುಂಡ್ರವದಾನ. ಯಾರು? ಪ್ರಭು ಶ್ರೀರಾಮಚಂದ್ರ. ಬಂಗಾರದ ಸಿಂಹಾಸನ ಆಲ್ರೆಡಿ ತಯಾರು ಮಾಡಿ ಇಟ್ಟಾರ್ರಿ. ಆನಂತರ ಬಂಗಾರದ ಕಿರೀಟನ್ನು ತಯಾರು ಮಾಡಿಟ್ಟಾರ, ರಾಜ್ಯ ಪೋಷಾಕುಗಳನ್ನ ರೆಡಿ ಮಾಡಿಟ್ಟಾರ. ಆನಂತರ ಎರ್ಕೊಳಕ ತಯಾರಾಗ್ಯಾನ. ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಮೊದಲು ಎರ್ಕೋಬೇಕಂತ ನೇಮ್ ಅದ, ಅದಕ್ಕೆ ಸಜ್ಜಾಗ್ಯಾನ. ಎರ್ಕೊಂಡ ಜಳಕ ಮಾಡಿ ಸಿಂಹಾಸನದ ಮ್ಯಾಕ ಕುಂತ ಬಂಗಾರ ಕಿರೀಟ ಹಾಕೊಳ್ಳಾವ ಪರಿಸ್ಥಿತಿ ಹೆಂಗೆ ಬತ್ತಂದ್ರೆ, ನಾರು ಮಡಿ ಬಟ್ಟೆಯನ್ನುಟ್ಟ ಕಾಡಿಗೆ ಹೋಗುದು ಬತ್ತು. ನಿಮಗಿಂಥದ್ದೇನಾರು ಬಂದದೇನು? ವನವಾಸಕ್ಕೆ ಹೋಗುವ ಪರಿಸ್ಥಿತಿ ಬಂತು ರಾಮನಿಗೆ. ಸೂರ್ಯೋದಯಕ್ಕೆ ಮುಂಜಾನೆ ಬಂಗಾರದ ಸಿಂಹಾಸನದ ಮ್ಯಾಗ ಕೊಂಡ್ರಾವದಾನ. ಅವರ ತಾಯಿ ಬೇಡ, ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು, ನನ್ನ ಮಗ ಭರತನಿಗೆ ಆಗಬೇಕು. ನೋಡ್ರಿ, ನನ್ನ ಮಗ ಭರತನಿಗಾಗಬೇಕು. ದಶರಥ ಹೇಳ್ತಾನೆ, ಆಯಿತು, ನಿನ್ನ ಮಗ
ಭರತನಿಗೆ ಪಟ್ಟಾಭಿಷೇಕ ಮಾಡೋಣ, ಆದರೆ ರಾಮನನ್ನು ಕಾಡಿಗೆ ಕಳಿಸೋದು ಬೇಡ ಅಂತ ಒಂದು ಸವನೆ ಬಡ್ಕೋತಾನೆ ದಶರಥ. ಆದರೆ ಕೇಳೋದಿಲ್ಲ ಭರತನ ತಾಯಿ. ಭರತನ ತಾಯಿ ಅಂತಾಳ ಏನಂತಂದ್ರ, ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ನೋಡ್ರಿ ಅಂಥ ದೈವ. ದಶರಥ ರಾಜ ಹೆಂಡತಿಗೆ ಕೈ ಮುಗಿತಾನೆ, ನಿನ್ನ ಮಗ ದಶರಥನಿಗೆ ಪಟ್ಟಾಭಿಷೇಕ ಮಾಡೋಣ ಬ್ಯಾಡಂತಲ್ಲ, ಆದರೆ ನನ್ನ ಪ್ರೀತಿಯ ಮುದ್ದು ಮಗ ಅವತಾರಿ ಪುರುಷ ಪ್ರಭು ಶ್ರೀರಾಮಚಂದ್ರ ಅವನಿಗೆ ಕಾಡಿಗೆ ಕಳಿಸೋದು ಬೇಡ, ಪಟ್ಟಾಭಿಷೇಕ ಅವನಿಗೆ ಮಾಡೋಣ, ಇವನಿಲ್ಲೇ ಇಟ್ಕೊಂಡು ಅಂತಂದ್ರೆ ಇಲ್ಲ, ಅವನ ಕಾಡಿಗೆ ಕಳಿಸ್ಲೇಬೇಕು. ನೋಡ್ರಿ ಎಂಥ ಪರಿಸ್ಥಿತಿ. ಕಾಡಿಗೆ ಹೊಂಟ ತಯಾರಾಗ್ತಾನೆ. ಆದ್ರೆ ಸೀತಾ ಏನು ತಪ್ಪು ಮಾಡ್ಯಾಳ ಹೇಳ್ರಿ ನೋಡೋಣ. ಶ್ರೀರಾಮಚಂದ್ರನಿಗೆ ಮದುವೆಯಾಗಿ ಅದ ಹೊಸ್ತಾಗಿ ಬಂದಾಳ. ಯಾರು? ಸೀತಾಮಾತೆ. ಪ್ರಭು ಶ್ರೀರಾಮಚಂದ್ರನನ್ನು ಮದುವೆಯಾಗಿ ಅದ ಗಂಡನ ಮನೆಗೆ ಹೊಸ್ತಾಗಿ ಬಂದಾಳ. ಹೊಸ್ತಾಗಿ ಬಂದು ಮರುದಿವಸ ಕಾಡಿಗೆ ಹೊಂಟ ನಿಂತ ಇವ. 14 ವರ್ಷ ಕಾಡಿಗೆ ಹೊಂಟ ನಿಂತ. ಸೀತಾ ಏನು ಮಾಡ್ಬೇಕ್ರಿ? ಏನು ಅವನ ಜೊತೆ ಕಾಡಿಗೆ ಹೋಗ್ಬೇಕೋ, ಏನು ಅವನು ಬಿಟ್ಟು ಗಂಡನ ಬಿಟ್ಟು ಒಬ್ಬಕ್ಕೆ ಇಲ್ಲಿ ಮನೆಯಾಗಿರ್ಬೇಕು? ನೀವು ನಿಮ್ಮ ಗಂಡ ಮನೆಗೆ ಬರೋದು ತಡ ಮಾಡಿದ್ರೆ ಹೆಂಗೆ ಮಾಡ್ತೀರಿವ? ಹಲೋ, ಎಲ್ಲಿ ಹೋಗ್ಯದಿ? ಏನು ಟೈಮ್ ಅದು ಗೊತ್ತಿಲ್ಲೋ ನಿನಗೆ? ಮಕ್ಕಳ ಮರಿ ನೆನಪದಾರ ಇಲ್ಲ? ಒಬ್ಬರೇ ಒಂದು ತಾಸು ತಡ ಮಾಡಿದ್ರೆ ಗಂಡ ಎಷ್ಟು ಬೈತೀರಿ ಪಾಪ. ಅದು ಅಂಜಿ ಬನ್ನಿ ಇಲ್ಲೇ, ಅವಿನ ಆಳಂದಾಗಿರ್ತಾನೆ, ಇಲ್ಲೇ ಬನ್ನಿ ನೋಡಿ ಚಲಿಗಿರಿ, ಇಲ್ಲೇ ಬಂದನು, ನಿಮಗಂಜಿ ಸುಳ್ಳು ಹೇಳ್ಬೇಕು, ಅದು ಪಾಪ. ಕಾರಣ ಏನು ಅಂತಂದ್ರೆ